ಎಷ್ಟು ಹೇಳಿ? ಇಲ್ಲ ಪರವಾಗಿಲ್ಲ, ಎಷ್ಟು ಹೇಳಿ, ನೋಡ್ಕೊಂಡ್ ಬರ್ತೀನಿ ನಾನು. ₹700, ₹800 AC ಸ್ಲೀಪರ್ ಇದೆ ಸರ್. ನೋಡ್ತೀನಿ ನಾನು ಒಂದ್ಸಲ ಕೆಳಗಡೆ ಹೋಗಿ ಬರ್ತೀನಿ. ಅಲ್ಲಿ ಒಳಗಡೆ ನೀವು ಹುಡುಕ್ಲೇಬೇಡಿ ಸರ್, ಒಳಗಡೆ ಇರೋದಿಲ್ಲ. ನೀವು ಹಾಸನ ಹೋಗ್ಬೇಕು, ಅಲ್ಲಿ ನಿಂತಿರೋರು ಎಲ್ಲ ಮಂಗ್ಳೂರೇ. ಕೂಡ ಒಳಗಡೆ ಹೋಗಿ ನೋಡ್ಕೊಂಡ್ಬಂದು ನಮ್ಮ ಹತ್ರನೇ ತಗೊಂಡಿರೋದು. ನೋಡ್ತೀನಿ, ಒಂದ್ಸಲ ನೋಡ್ಬಿಟ್ಟು ಬರ್ತೀನಿ. ತಾಳಿ ನಂಬರ್ ತಾಳಿ, ಫೋನ್ ಮಾಡಿ. ಸರಿ. ನಿಲ್ಸಿರ್ತೀನಿ. ವೀಕ್ಷಕರೇ, ಹಸಪ ಟೈಮ್ಸ್ಗೆ ಸ್ವಾಗತ. ಮಾಯಾನಗರಿ ಬೆಂಗಳೂರಿನ ಹೃದಯ ಭಾಗವಾದ ಕೆಂಪೇಗೌಡ ಬಸ್ ನಿಲ್ದಾಣ ಹಗಲು ಹೊತ್ತು ಕಾಲಿಡಲು ಜಾಗ ಸಿಗದಷ್ಟು ಕಿಕ್ಕಿರಿಯುತ್ತಿದ್ದರೆ ನಡುರಾತ್ರಿ ಹೇಗಿರುತ್ತದೆ ಅನ್ನುವುದು ಈ ವಿಡಿಯೋದ ಮೂಲಕ ನಿಮ್ಮ ಮುಂದಿರುವ ಪ್ರಯತ್ನವನ್ನು ಮಾಡುತ್ತೇವೆ. ಇದು ಬೆಂಗಳೂರಿನಿಂದ ದೂರದ ಊರಿಗೆ ಪಯಣ ಮಾಡುವವರಿಗೆ ತುಂಬಾನೇ ಉಪಕಾರಿಯಾಗಲಿದೆ. ಬನ್ನಿ ಈ ವಿಡಿಯೋ ನೋಡಿಕೊಂಡು ಬರೋಣ. ಬಸ್ಸಿಗೆ ಮಂಗಳೂರು ಸ್ಲೀಪರ್ ಇದೆ, ಹೋಯ್ತೀರಾ? ಎಷ್ಟು? AC ಸ್ಲೀಪರ್. ಎಷ್ಟು ಸೀಟ್ ಇದೀರಾ? ಒಬ್ರೆ. ಎಷ್ಟು ಹೇಳಿ? ಇಲ್ಲ ಪರವಾಗಿಲ್ಲ, ಎಷ್ಟು ಹೇಳಿ, ನೋಡ್ಕೊಂಡ್ ಬರ್ತೀನಿ ನಾನು. ₹700, AC ಸ್ಲೀಪರ್ ಇದೆ ಸರ್. ನೋಡ್ತೀನಿ ನಾನು ಒಂದ್ಸಲ ಕೆಳಗಡೆ ಹೋಗಿ ಬರ್ತೀನಿ. ಅಲ್ಲಿ ಒಳಗಡೆ ನೀವು ಹುಡುಕ್ಲೇಬೇಡಿ ಸರ್, ಒಳಗಡೆ ಇರೋದಿಲ್ಲ. ನೀವು ಹಾಸನ ಹೋಗ್ಬೇಕು, ಅಲ್ಲಿ ನಿಂತಿರೋರು ಎಲ್ಲ ಮಂಗ್ಳೂರೇ. ಕೂಡ ಒಳಗಡೆ ಹೋಗಿ ನೋಡ್ಕೊಂಡ್ಬಂದು ನಮ್ಮ ಹತ್ರನೇ ತಗೊಂಡಿರೋದು. ನೋಡ್ತೀನಿ ನಾನು ಒಂದ್ಸಲ ನೋಡ್ಬಿಟ್ಟು ಬರ್ತೀನಿ. ತಾಳಿ ನಂಬರ್ ತಾಳಿ, ಫೋನ್ ಮಾಡಿ. ಸರಿ. ನಿಲ್ಸಿರ್ತೀನಿ, 5 ನಿಮಿಷ. ಇಲ್ಲ ಇರ್ತೀನಿ, ಬರ್ತೀನಿ. ಎಲ್ಲಿ ಹೇಳಿ? ಇಲ್ಲ, ಹೋಗಿ ಜಸ್ಟ್ ಹೋಗ್ಬಿಟ್ಟು ಬರ್ತೀನಿ. ಗಾಡಿಗೆ ಹೋದ್ರೆ ಏನ್ ಮಾಡ್ತೀರಾ? ಮೆಜೆಸ್ಟಿಕ್ ಮಿಡ್ ನೈಟ್ ಅಲ್ಲಿ ಹಿಂಗಿರುತ್ತೆ ಮೆಜೆಸ್ಟಿಕ್. ಇದು ಎಲ್ಲ 24 hours ಓಪನ್. ಕಡೆ ಬಂದ್ರೆ KSRTC. ವೀಕ್ಷಕರೇ, ನೀವು ಮೆಜೆಸ್ಟಿಕ್ಗೆ ಎಂಟ್ರಿ ಆದರೆ ಸಾಕು, ಬಸ್ ದಲ್ಲಾಳಿಗಳ ದಂಡೆ ನಿಮ್ಮನ್ನ ಆವರಿಸುತ್ತದೆ. ನೀವು ಗವರ್ಮೆಂಟ್ ಬಸ್ ಅಲ್ಲಿ ಜರ್ನಿ ಮಾಡಬೇಕೆಂದು ಅಂದುಕೊಂಡು ಬಂದಿದ್ದರೂ ಕೂಡ ಅವರ ಮಾತುಗಳು ನಿಮ್ಮನ್ನು ನಿರ್ಧಾರ ಬದಲಿಸುವಷ್ಟು ಚಾಕಚಕ್ಯತೆಯನ್ನು ಹೊಂದಿರುತ್ತದೆ. ಅವರ ಮಾತುಗಳಲ್ಲಿ ಯಾವುದೇ ಮೋಸ ಇರುವುದಿಲ್ಲ, ಬದಲಾಗಿ ಬದುಕುವ ಕಲೆ ಇರುತ್ತದೆ. ಯಾಕೆಂದ್ರೆ ಪ್ರೈವೇಟ್ ಬಸ್ಸುಗಳಿಗೆ ಜನ ಮಾಡಿಕೊಟ್ಟರೆ ಒಂದು ತಲೆಗೆ ಇಷ್ಟು ಅಂತ ಕಮಿಷನ್ ಫಿಕ್ಸ್ ಆಗಿರುತ್ತದೆ. ಅದುವೇ ಅವರ ಸಂಸಾರ ನಡೆಸುವ ಸಂಪಾದನೆ ಕೂಡ ಆಗಿರುತ್ತದೆ. ಯಾಕೆಂದ್ರೆ ಕಸ್ಟಮರ್ ಅನ್ನ ಮನವೊಲಿಸುವುದು ಅಷ್ಟೇನು ಸುಲಭದ ಮಾತಲ್ಲ. ವೀಕ್ಷಕರೇ, ಮೊದಲೇ ಮೆಜೆಸ್ಟಿಕ್ ಅಂದರೆ ಎಂಥವರ ಮನಸ್ಸಿನಲ್ಲಿಯೂ ಕೂಡ ಒಂಥರ ಸಣ್ಣಗಿನ ಭಯ ಇರುತ್ತದೆ. ಅಂಥದ್ರಲ್ಲಿ ಅಲ್ಲೊಬ್ಬರು ಬನ್ನಿ ಸೀಟ್ ಮಾಡಿ ಕೊಡುತ್ತೇನೆ ಅಂದರೆ ಒಮ್ಮೆಗೆ ಹಣಬೆವುರುವುದು ಸಾಮಾನ್ಯ. ಇದೆಲ್ಲವನ್ನು ಮೀರಿ ಕಸ್ಟಮರ್ ಅನ್ನ ಮನವೊಲಿಸಲು ಸಾಧ್ಯವಾಗುವುದು ಅವರ ಶ್ರಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು BMTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿಯೇ KSRTC ಬಸ್ ಸ್ಟ್ಯಾಂಡ್ ಇರುವುದು. ಅವರ ಮಾತುಗಳನ್ನು ಕಣ್ಣು ಮುಚ್ಚಿ ನಂಬುವುದಕ್ಕಿಂತ ಒಮ್ಮೆ ಕೆಳಗೆ ಹೋಗಿ ನೋಡಿಕೊಂಡು ಬರುವುದು ಉತ್ತಮ. ಯಾರಾದರೂ ಏನಾದರೂ ಕೆಟ್ಟದಾಗಿ ನಡೆದುಕೊಂಡರೆ ಅಥವಾ ಆಕ್ರಮಣ ಮಾಡಿದರೆ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಚಿಕ್ಕದಾಗಿ ಪೊಲೀಸ್ ಠಾಣೆಯೊಂದು ಕಾರ್ಯನಿರ್ವಹಿಸುತ್ತದೆ. ಹಗಲು ರಾತ್ರಿಯಲ್ಲಿ ಲೇಡೀಸ್ ಮತ್ತು ಪುರುಷ ಪೇದೆ ಕೆಲಸದಲ್ಲಿ ಇರುತ್ತಾರೆ. ಅದರಿಂದ ಮೆಜೆಸ್ಟಿಕ್ ಅಲ್ಲಿ ಏನಾದರೂ ತೊಂದರೆ ಆದರೆ ಏನಪ್ಪಾ ಮಾಡುದು ಅನ್ನುವ ಭಯ ಬೀಳುವುದು ಬೇಡ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಇಲ್ಲೇ ಪೊಲೀಸ್ ಸ್ಟೇಷನ್ ಇರೋದು, ಬಂದು ನೋಡ್ಕೋಬಹುದು. ಸರಿ ಇರ್ತಾರ ಇಲ್ಲಿ. ನೋಡ್ತೀನಿ ಇದೆಯಾ ಅಂತ, ಗೌರ್ಮೆಂಟ್ ಇದೆಯಾ ನೋಡ್ಕೊಂಡ್ ಬರ್ತೀನಿ. ನೋಡ್ಕೊಂಡು ಬರ್ತೀನಿ ನಾನು ಜಸ್ಟ್ ಒಳಗಡೆ ಅಲ್ಲ. ನೋಡ್ತೀನಿ ಒಂದ್ ಸೆಕೆಂಡ್. KSRTC ಎಲ್ಲ ಬಸ್ಸುಗಳು ಸಾಲಾಗಿ ನಿಂತಿದೆ. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಯವರೆಗೂ ಬಸ್ಸುಗಳು ಇರುತ್ತವೆ. ನಿಮಗೆ ಏನಾದರೂ ಬಸ್ ಸ್ಟ್ಯಾಂಡ್ ಅಥವಾ ಬಸ್ ನಿಲ್ಲುವ ಅಂಕಣ ಗೊತ್ತಾಗದಿದ್ದರೆ ಬೇರೆ ಕಂಡಕ್ಟರ್ಗಳ ಬಳಿ ಕೇಳಿ ತಿಳಿದುಕೊಳ್ಳುವುದು ಉತ್ತಮ. ಬಹಳಷ್ಟು ಸಲ ಒಳ್ಳೆಯ ರೀತಿಯಲ್ಲಿ ಕಂಡಕ್ಟರ್ಗಳ ಪ್ರತಿಕ್ರಿಯೆಯೂ ಇರುತ್ತದೆ. ಕೆಲವೊಮ್ಮೆ ರೂಢ್ ಆಗಿರುತ್ತಾರೆ. ಇನ್ನು ನನ್ನ ಬಳಿ ಕ್ಯಾಮರಾ ಇದ್ದುದರಿಂದ ಅಂತಹ ಯಾವುದೇ ಪ್ರತಿಕ್ರಿಯೆ ಕಂಡು ಬರಲಿಲ್ಲ. ಸರ್ ಮಂಗಳೂರು ಬಸ್ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿ, ನಾವು ಮಂಗಳೂರು ಇದೆಯಾ? ಧರ್ಮಸ್ಥಳ ಹೆಂಗೂ ಬರ್ಬೋದು.
ರಾತ್ರಿ 11:45ವರೆಗೆ ಐರಾವತ ಬಸ್ ಸೇವೆ ಮೆಜೆಸ್ಟಿಕ್ ಇಂದ ಮಂಗಳೂರಿಗೆ ಲಭ್ಯ. ಅದ್ಯಾಕೆ ಅಷ್ಟೊಂದು ತಡವಾಗುತ್ತದೆ ಎಂದು ಕಂಡಕ್ಟರ್ ಬಳಿ ಕೇಳಿದಾಗ ತಿರುಪತಿಯಿಂದಾಗಿ ಬೆಂಗಳೂರು ತಲುಪುವುದಕ್ಕೆ ಅಷ್ಟೊತ್ತು ಹಿಡಿಯುತ್ತದೆ ಎಂದು ಉತ್ತರಿಸಿದರು. ಐರಾವತ ಕೊನೆಗೂ ಎಷ್ಟು 1 ಗಂಟೆಗೆ ಸೀಟ್ ಹಿಂದೆ ಇದೆಯಾ ಮುಂದೆ ಇದೆಯಾ ಮಿಡ್ಲ್ ಇದೆಯಾ? ಗಾಡಿನೇ ಗಾಡಿ ಸೀಟ್ ಇರ್ಲಿ ಅಂತ ಜೋರ್ ಮಾಡಿತ್ತು. ಇಲ್ಲ ಐರಾವತ ಕಾಡಿ ಸೀಸನಲ್ ಆದ್ರೆ ಕೈ ಕಾಲು ಹಿಡಿಬೇಕು. ಸೀಟ್ ಇದೆಯಾನ ಅಂತ. ಇಡೀ ಬಸ್ ಇದೆ ಇವತ್ತು. ಲಾಸ್ಟ್ ವೀಕ್ ಹೋಗುವಾಗ ಕೈ ಕಾಲು ಹಿಡ್ತಿದ್ದೆ, ಒಂದ್ ಸೀಟ್ ಇಲ್ಲ ಯಾರಿಗೂ. ವೀಕ್ಷಕರೇ, ಇದು ಕೆಂಪೇಗೌಡ ಮೆಜೆಸ್ಟಿಕ್ನ ಒಂದು ಮುಖ ಮಾತ್ರವಾಗಿದೆ. ಇನ್ನೊಂದು ಮುಖವನ್ನು ಅನಾವರಣಗೊಳಿಸುವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಪಡುತ್ತೇನೆ. ಈ ಮಾಹಿತಿ ನಿಮಗೆ ಹೇಗೆ ಅನ್ನಿಸಿತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಮಾಹಿತಿಯನ್ನು ತಲುಪಿಸಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.